ಅಧಿಕಾರಿಗಳ ವರ್ಗಾವಣೆ ಸಚಿವರ ಮಧ್ಯೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿದೆ ಅನ್ನುವ ಅನುಮಾನಗಳು ಹುಟ್ಟಿಕೊಂಡಿದೆ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತರದೆ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಮಹಾನಗರ ಪಾಲಿಕೆ ಆಯುಕ್ತರಾಗಿ ಶುಭಾ ಬೆಳಗಾವಿಗೆ ಬಂದಿದ್ದು ನನಗೆ ಗೊತ್ತಿಲ್ಲ. ನಗರಾಭಿವೃದ್ಧಿ ಇಲಾಖೆ ಸಚಿವರು ಅಧಿಕಾರಿಗಳನ್ನೇ ನೀವು ಕೇಳಬೇಕು, ಇಂಥವರೇ ಬೇಕು ಅಂತ ನಾವೇನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಯಾರ, ಅವ್ರು ಅದಕ್ಕೆ ನಾವೇ ಹೇಳಿದವ್ರು ಹಾಕ್ಬೇಕಂತೇಳಿ, ನಾವೇನು ಇಂಥವ್ರನ್ನ ಬೇಕಂತ ಹೇಳಲ್ಲ. ಅದು ಹೆಂಗೆ ಈಗ ತನ್ನ ಇಲಾಖೆ ಮಂತ್ರಿ ತನಗೆ ಬೇಕಾದ ಹಾಕಿದ ನಾವೇನು ಮಾಡೋದು ಅದಕ್ಕೆ? ಅದು ನೀವು ಬಂದಾಗ ಕೇಳ್ರಿ ಅವ್ರನ್ನ, ಹೆಂಗೆ ಜೂನಿಯರ್ನ ಹಾಕಿರಿ ನೀವು ಹುಡ್ಕೋರ್ಲ ಬರ್ತಾರೆ ಹಿಡ್ಕೋರಿ ಅವ್ರನ್ನ. ನೋಡೋಣ ಅದ್ರ ಬಗ್ಗೆ. ಅದೇ ಮೊನ್ನೆ ಟ್ರಾನ್ಸ್ಫರ್ ಮಾಡಿದಾರೆ ಭಾಳಷ್ಟು ಜನಕ್ಕೆ, ಚರ್ಚೆ ಮಾಡೋಣ. ಈಗ ಅವ್ರ ಮಂತ್ರಿಗಳು ಅವ್ರು ನೇರವಾಗಿ ಒಳ್ಳೆ ಅಧಿಕಾರಿಗಂತ ಹಾಕಿದ್ರು. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಜೆ ದೆಹಲಿ ತಲುಪಲಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ರಾಜಕೀಯ ಹಗ್ಗಜಗ್ಗಾಟ ಶುರುವಾಗಿದೆ. ದಿಢೀರ್ ಸಚಿವ ಸಂಪುಟದ ಪುನರ್ರಚನೆ ಸದ್ದು ಮಾಡಿದೆ. ಇವತ್ತು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಜೊತೆ ಕೆಲವು ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆಗಳಿದೆ. ಕೊಲೆ ಆರೋಪಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ದರ್ಶನ್, ಪವಿತ್ರ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದ್ದು, ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ ಅವರು ವಾದವನ್ನ ಮುಂದುವರೆಸಲಿದ್ದಾರೆ. ಸಿವಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಲಿದ್ದು, ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿ ಪ್ರಮುಖ ಅಸ್ತ್ರವಿದ್ದು, ದರ್ಶನ್ಗೆ ಇನ್ನೂ ಆಪರೇಷನ್ ಆಗದೇ ಇರುವ ಬಗ್ಗೆ ಪ್ರತಿವಾದವನ್ನ ಮಂಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಶಾಲಾ ಮಕ್ಕಳಿಗೆ ಮತ್ತೊಂದು ಸಮವಸ್ತ್ರ ಸಿಗಲಿದೆ. ಮತ್ತೊಂದು ಜೋಡಿ ಸಮವಸ್ತ್ರವನ್ನ ನೀಡೋದಕ್ಕೆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಸರ್ಕಾರಿ ಶಾಲೆಯ 1ರಿಂದ 10ನೇ ತರಗತಿಯ ಮಕ್ಕಳ ಸಮವಸ್ತ್ರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ ಇದೀಗ ಮಕ್ಕಳಿಗೆ ಮತ್ತೊಂದು ಜೊತೆ ಸಮವಸ್ತ್ರ ನೀಡೋದಕ್ಕೆ ಮುಂದಾಗಿದೆ. ಡಿಕೆಶಿ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿಎಂ 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಜೆ ದೆಹಲಿ ತಲುಪಲಿದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ರಾಜಕೀಯ ಹಗ್ಗಜಗ್ಗಾಟ ಶುರುವಾಗಿದೆ. ದಿಢೀರ್ ಸಚಿವ ಸಂಪುಟದ ಪುನರ್ರಚನೆ ಸದ್ದು ಮಾಡಿದೆ. ಇವತ್ತು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಜೊತೆ ಕೆಲವು ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆಗಳಿದೆ. ಕೊಲೆ ಆರೋಪಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನರ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯಲಿದೆ. ದರ್ಶನ್, ಪವಿತ್ರ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದ್ದು, ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ ಅವರು ವಾದವನ್ನ ಮುಂದುವರೆಸಲಿದ್ದಾರೆ. ಸಿವಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಲಿದ್ದು, ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿ ಪ್ರಮುಖ ಅಸ್ತ್ರವಿದ್ದು, ದರ್ಶನ್ಗೆ ಇನ್ನೂ ಆಪರೇಷನ್ ಆಗದೇ ಇರುವ ಬಗ್ಗೆ ಪ್ರತಿವಾದವನ್ನ ಮಂಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಶಾಲಾ ಮಕ್ಕಳಿಗೆ ಮತ್ತೊಂದು ಸಮವಸ್ತ್ರ ಸಿಗಲಿದೆ. ಮತ್ತೊಂದು ಜೋಡಿ ಸಮವಸ್ತ್ರವನ್ನ ನೀಡೋದಕ್ಕೆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಸರ್ಕಾರಿ ಶಾಲೆಯ 1ರಿಂದ 10ನೇ ತರಗತಿಯ ಮಕ್ಕಳ ಸಮವಸ್ತ್ರ ಸಮಸ್ಯೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ ಇದೀಗ ಮಕ್ಕಳಿಗೆ ಮತ್ತೊಂದು ಜೊತೆ ಸಮವಸ್ತ್ರ ನೀಡೋದಕ್ಕೆ ಮುಂದಾಗಿದೆ. ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಮತ್ತೆ ಕಿರೀಕ ತೆಗೆಯಲು ಎಂಇಎಸ್ ಪುಂಡರು ನಿರ್ಧರಿಸಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ಎಂಇಎಸ್ ಮುಂದಾಗಿದೆ. ಚಳಿಗಾಲ ಅಧಿವೇಶನದ ಪ್ರತಿಯಾಗಿ ಮಹಾಮೇಳಾವ್ ನಡೆಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಮಹಾಮೇಳಾವ್ ನಡೆಸಿ ಸಿಎಂ ಸಿದ್ದರಾಮಯ್ಯಗೆ ಮನವಿ ಕೊಡುವುದಾಗಿ ಎಂಇಎಸ್ ನಾಯಕರು ಹೇಳ್ತಿದ್ದಾರೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ನಗರದಲ್ಲಿ ಸಭೆ ನಡೆಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಕಲಬುರಗಿ ಸೆಂಟ್ರಲ್ ಜೈಲ್ ಅಧೀಕ್ಷಕಿ ಅನಿತಾ ಹತ್ಯೆಗೆ ಸಂಚು ನಡೆದಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜೈಲು ಅಧೀಕ್ಷಕಿ ಅನಿತಾ ಕಾರ್ ಬ್ಲಾಸ್ಟ್ ಮಾಡೋ ಬಗ್ಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಾನೆ. ಕಲಬುರಗಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಆಡಿಯೋ ಸಂದೇಶ ಕಳುಹಿಸುವ ಮೂಲಕ ಬೆದರಿಕೆ ಹಾಕಲಾಗಿದೆ. ಜೈಲಿನಲ್ಲಿ ಖೈದಿಗಳ ಹೈ-ಫೈ ಲೈಫ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಅನಿತಾ ಮುಂದಾಗಿದ್ರು. ಇದರಿಂದ ಕೆರಳಿರೋ ಖೈದಿಗಳು ಬೆದರಿಕೆ ಆಡಿಯೋವನ್ನ ಕಳಿಸಲಾಯಿತು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಬೆದರಿಕೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ.
ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಈ ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರದ್ದು ನೀವು ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾವು ಫೈಂಡ್ ಔಟು ಮಾಡಿಸಿದೆ ಯಾರ್ದು ಒಂದು ನಂಬರ್ ಅಂಥೇಳಿ. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನಮಗೆ ಒಂದು ಸ್ವಲ್ಪ ಈ ಭಯ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ. ಅವ್ರು ಹುಬ್ಬಳ್ಳಿಯವರಿಗೆ ನನ್ನ ನಂಬರ್ ಸಿಗುತ್ತೆ, ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರು ನನಗೆ ಕಾಲ್ ಮಾಡ್ತಾರೆ, ಅವರನ್ನು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್ ಆಗಿ. ಮಂಡ್ಯ ಅಬಕಾರಿ ಇಲಾಖೆ ಕರ್ಮಕಾಂಡ ಬಯಲಾಗಿದೆ. ಲಕ್ಷ ಕೊಟ್ಟರೆ ಮಾತ್ರ ಬಾರ್ ಲೈಸೆನ್ಸ್ ಸಿಗುತ್ತಂತೆ. ಈ ಬಗ್ಗೆ ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ದೂರು ನೀಡಿದ್ದಾನೆ. ವಿಡಿಯೋ ಸಾಕ್ಷಿ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾನೆ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ. ಮದ್ದೂರು ತಾಲೂಕಿನ ಚಂದಾಪುರ ಗ್ರಾಮದಲ್ಲಿ ಬಾರ್ಗೆ ಅನುಮತಿ ಪಡೆಯಲು ಅರ್ಜಿ ಸಲ್ಲಿಸಲಾಗಿತ್ತು. ಲಂಚ ಕೊಡದಿದ್ದಕ್ಕೆ 4 ಬಾರಿ ಅರ್ಜಿ ವಜಾ ಮಾಡಲಾಗಿತ್ತು ಎಂದು ಶಿವಶಂಕರ್ ಎಂಬಾತ ಆರೋಪ ಮಾಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೆಎಎಸ್ ಕೆಎಂಎಎಸ್ ಅಧಿಕಾರಿಗಳ ಮಧ್ಯೆ ಅಂತರ್ಯುದ್ಧ ತಾರಕಕ್ಕೇರಿದೆ. ಕೆಎಂಎಎಸ್ ಅಧಿಕಾರಿ ಶುಭಾಗೆ ಬೆಳಗಾವಿ ಪಾಲಿಕೆಯ ಆಯುಕ್ತೆಯಾಗಿ ಸರ್ಕಾರ ನೇಮಿಸಿದೆ. ಕೆಎಎಸ್ ಅಧಿಕಾರಿ ರೇಷ್ಮಾ ತಾಳಿಕೋಟೆ ಅವರನ್ನ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತೆ ಹುದ್ದೆ ನೀಡಲಾಗಿದೆ. ಕೆಎಎಸ್ನ ಈರಣ್ಣ ಚಂದರ್ಗಿಗೆ ಪಾಲಿಕೆಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಸರ್ಕಾರ ನೇಮಿಸಿದೆ. ಈ ಶ್ರೇಣಿಯಲ್ಲಿ ಕೆಎಸ್ಎಎಸ್ ಬಳಿಕ ಕೆಎಸ್ಎಂಎಸ್ ಬರುತ್ತೆ. ಹೀಗಿದ್ರೂ ಕೂಡ ರೇಷ್ಮಾ ತಾಳಿಕೋಟೆ ಈರಣ್ಣ ಚಂದರ್ಗಿ ಮೇಲೆ ಶುಭಾ ಅವರನ್ನ ಆಯುಕ್ತರನ್ನಾಗಿ ನೇಮಿಸಿದ್ದಕ್ಕೆ ವಿವಾದ ಎದ್ದಿದೆ. ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿನ ಅಂತರ್ಸಂತೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೋಧಿ ಚೀಲವನ್ನ ಸಿಬ್ಬಂದಿ ಸುಟ್ಟು ಹಾಕಿದ್ದಾರೆ. 1ರಿಂದ 7ನೇ ತರಗತಿವರೆಗೆ 200ಕ್ಕೂ ಹೆಚ್ಚು ಬಡ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಬಿಸಿಯೂಟಕ್ಕಾಗಿ ಸರ್ಕಾರ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಹಾರ ಪದಾರ್ಥ ಪೂರೈಕೆ ಮಾಡ್ತಾ ಇದೆ. ಅಡುಗೆ ಸಿಬ್ಬಂದಿ ಮುಖ್ಯ ಶಿಕ್ಷಕರ ನಿರ್ಲಕ್ಷ್ಯದಿಂದಾಗಿ ಗೋಧಿ ಚೀಲದಲ್ಲಿ ಹುಳ ಕಾಣಿಸಿಕೊಂಡಿದೆ. ಶಾಲಾ ಸಿಬ್ಬಂದಿ ಗೋಧಿ ಮೂಟೆಗಳಿಗೆ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ಬಳಿಯ ಸಿಂಗನಾಯಕನಹಳ್ಳಿ ಬಳಿ ಇರುವ ಶಾಲೆಯಲ್ಲಿ ಮೆಕಾಥ್ಲಾನ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಮೆಕಾಥ್ಲಾನ್ನಲ್ಲಿ ಸುಮಾರು 1000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳಿಂದ ರೋಬೋಟಿಕ್ ತಂತ್ರಜ್ಞಾನ ಹಾಗೂ ವಿಜ್ಞಾನ ಸಂಶೋಧನೆಗಳ ಪ್ರದರ್ಶನ ಮಾಡಲಾಯಿತು. ವಿವಿಧ ರಾಜ್ಯಗಳಿಂದ ಬಂದ ವಿದ್ಯಾರ್ಥಿಗಳು ಹೊಸ ಸಂಶೋಧನೆಗಳನ್ನು ಅನಾವರಣ ಮಾಡಿದರು. ಸ್ಪರ್ಧೆಯಲ್ಲಿ ಗೆದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕೂಡ ಮಾಡಲಾಯಿತು. This open and they can later on close this, so people will be interested. This will close. So if the door is ನಬಾರ್ಡ್ನಿಂದ ರಾಜ್ಯದ ಸಾಲದ ಪ್ರಮಾಣ ಕಡಿತ ಹಿನ್ನೆಲೆಯಲ್ಲಿ ರೈತರಿಗೆ ಹೊಸದಾಗಿ ಕೃಷಿ ಸಾಲವನ್ನೇ ಕೊಡದೇ ಇರುವುದಕ್ಕೆ ಸಹಕಾರ ಸಂಸ್ಥೆಗಳು ನಿರ್ಧರಿಸಿವೆ. ಧಾರವಾಡ, ಹಾವೇರಿ, ಗದಗ ಜಿಲ್ಲಾ ವ್ಯಾಪ್ತಿ ಹೊಂದಿರೋ ಹಿರಿಯ ಸಹಕಾರಿ ಬ್ಯಾಂಕ್ ಈ ರೀತಿಯಾಗಿ ನಿರ್ಧರಿಸಿದ್ದು, ರಾಜ್ಯ ಮತ್ತು ಕೇಂದ್ರದ ಜಗಳದ ಮಧ್ಯೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯದ ಪ್ರಮಾಣವನ್ನೇ ಶೇಕಡಾ 58ರಷ್ಟು ನಬಾರ್ಡ್ ಕಡಿತ ಮಾಡಿದ್ದು ಕೆಸಿಸಿ ಬ್ಯಾಂಕ್ಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಈ ವರ್ಷದಿಂದ ಹೊಸ ಕೃಷಿ ಸಾಲವನ್ನೇ ಕೊಡೋದಿಲ್ಲ ಅಂತ ಬ್ಯಾಂಕ್ ಅಧ್ಯಕ್ಷರು ತಿಳಿಸಿದ್ದಾರೆ. ಕೆಎಸ್ಆರ್ಟಿಸಿ ಐಷಾರಾಮಿ ಫ್ಲೈ ಬಸ್ಗಳಲ್ಲಿ ಶೌಚಾಲಯದ ಬಗ್ಗೆ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೈಸೂರು, ಮಂಗಳೂರು, ಮಡಿಕೇರಿ ಕಡೆ ತೆರಳುವ ಫ್ಲೈ ಬಸ್ಗಳಲ್ಲಿರೋ ಬಯೋ ಟಾಯ್ಲೆಟ್ಗಳಲ್ಲಿ ದುರ್ವಾಸನೆಯಿಂದಾಗಿ ಪ್ರಯಾಣಿಕರು ಕಂಗೆಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ನಿಗಮ ಫ್ಲೈ ಬಸ್ಗಳಲ್ಲಿ ಬಯೋ ಟಾಯ್ಲೆಟ್ ಮರು ವಿನ್ಯಾಸ ಮಾಡುವಂತೆ ಪ್ರಯಾಣಿಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೆಳಗಾವಿಯ ಬಂಗಾರದ ಅಂಗಡಿ ದೋಚಿದ ಕದೀಮರ ಕೈಚಳಕವನ್ನ ತೋರುವಂತಹ ಘಟನೆಯಾಗಿದೆ. ಮೂಡಲಗಿ ತಾಲೂಕಿನ ಯಾದವಾಡದ ಗ್ರಾಮದ ಸಂದೀಪ್ ಶಿಂದೆ ಅನ್ನುವವರಿಗೆ ಸೇರಿದ ಮಹಾಲಕ್ಷ್ಮಿ ಜ್ಯುವೆಲರ್ಸ್ನಲ್ಲಿ ಕಳ್ಳತನ ಮಾಡಲಾಗಿದೆ. ಕಳ್ಳರು ಅಂಗಡಿ ಶಟರ್ ಮುರಿದು ಅಂಗಡಿಯಲ್ಲಿದ್ದ 9 ಕೆಜಿ ಬೆಳ್ಳಿ, 10 ಗ್ರಾಮ ಚಿನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕದೀಮರಿಬ್ಬರ ಕಳ್ಳತನ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನಾ ಸ್ಥಳಕ್ಕೆ ಶ್ವಾನದಳ ಸಿಬ್ಬಂದಿಗಳು, ಬೆರಳಚ್ಚು ತಜ್ಞರು, ಅಡಿಷನಲ್ ಎಸ್ಪಿ ಶ್ರುತಿ, ಎನ್ಎಸ್ ಡಿವೈಎಸ್ಪಿ
ದುರಾಫೇರ್ ಮುಲ್ಲಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚಿತ್ರದುರ್ಗ ಅಬಕಾರಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಬೇಟೆ ಮುಂದುವರೆದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಗನ ಮನೆಯಲ್ಲೇ ಅಕ್ರಮ ಸೇಂದಿ ಬಾಟಲ್ಗಳು ಪತ್ತೆಯಾಗಿವೆ. ಆರೋಪಿ ಪ್ರಶಾಂತ್ನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಆರೋಪಿಯಿಂದ 33 ಅಕ್ರಮ ಸೇಂದಿ ಬಾಟಲ್ಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ರಾಮನಗರದ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಹೊಸಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ತೋಟದ ಮನೆ ಬಳಿ ಚಿರತೆ ಕಾಣಿಸಿಕೊಂಡಿದ್ದು, ಗ್ರಾಮದ ಲೋಕೇಶ್ ಅನ್ನೋರ ತೋಟದ ಮನೆ ಬಳಿ ಚಿರತೆ ಓಡಾಟ ನಡೆಸಿದೆ. ಚಿರತೆ ಓಡಾಟದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಯಿ ಕೋಳಿಗಳನ್ನು ತಿಂದು ಚಿರತೆ ಆತಂಕವನ್ನ ಸೃಷ್ಟಿ ಮಾಡಿದೆ. ರಾತ್ರಿ ವೇಳೆ ಮನೆಯಿಂದ ಹೊರಬರಲು ಗ್ರಾಮಸ್ಥರು ಹಿಂದೇಟನ್ನು ಹಾಕ್ತಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಗದಗ್ನಲ್ಲಿ ರೈತರು ವಿಂಡ್ ಫ್ಯಾನ್ ಕಂಪನಿಗಳ ಬೃಹತ್ ವಾಹನಗಳನ್ನ ಹಿಡಿದು ನಿಲ್ಲಿಸಿದ್ದಾರೆ. ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಜಮೀನಿನಲ್ಲಿ ಅನಧಿಕೃತವಾಗಿ ಬೃಹತ್ ವಾಹನಗಳು ಓಡಾಟ ನಡೆಸ್ತಾ ಇದ್ವು. ಫಲವತ್ತಾದ ಜಮೀನು ಹಾಳಾಗುತ್ತೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ಹಿಂದಿ ಪುಟ ವಿವಾದಕ್ಕೆ ಕಾರಣವಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಹಿಂದಿ ಹೇರಿಕೆಯ ಆರೋಪ ಕೇಳಿಬಂದಿದೆ. ಎಕ್ಸ್ನಲ್ಲಿ ಹಿಂದಿಯಲ್ಲಿ ಬರೆದಿರುವ ಅಕ್ಷರವನ್ನ ತೆಗೆದುಹಾಕುವಂತೆ ಕನ್ನಡ ಪರ ಹೋರಾಟಗಾರರು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಹಿಂದಿ ಪೇಜ್ ಕೂಡಲೇ ರದ್ದು ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ರಸ್ತೆ ಬಿಟ್ಟು ಫುಟ್ಪಾತ್ ಮೇಲೆ ಚಾಲಕ ಥಾರ್ ಜೀಪ್ ಅನ್ನ ಓಡಿಸಿದ ಘಟನೆ ಬೆಂಗಳೂರಿನ ಹುಡಿ ಸರ್ಕಲ್ನಲ್ಲಿ ನಡೆದಿದೆ. ನಿನ್ನೆ ಈ ಘಟನೆ ನಡೆದಿದ್ದು, ಸ್ಥಳೀಯರ ಮೊಬೈಲ್ನಲ್ಲಿ ಫುಟ್ಪಾತ್ ಮೇಲೆ ಜೀಪ್ ಓಡಾಡಿದ ದೃಶ್ಯ ಸೆರೆಯಾಗಿದೆ. ಫುಟ್ಪಾತ್ ಮೇಲೆ ಜೀಪ್ ಚಲಾಯಿಸಿದ ಚಾಲಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನ ಕೋಣನಕುಂಟೆ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಮನೆ ಮುಂದೆ ಬಿಟ್ಟಿದ್ದ ಶೂಗಳನ್ನ ಕಳ್ಳರು ಕದ್ದು ಪರಾರಿಯಾಗ್ತಿದ್ದಾರೆ. ಬೆಲೆ ಬಾಳುವ ಶೂಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಕಾಂಪೌಂಡ್ ಹಾರಿ ಮನೆಗಳತನಕ್ಕೆ ಕಳ್ಳನೊಬ್ಬ ಬಂದಿದ್ದಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆ ಬಾಗಿಲು ಓಪನ್ ಆಗಲಿಲ್ಲ. ಬರಿಗೇನಲ್ಲಿ ಹೋಗೋದು ಬದಲು ಮನೆ ಮುಂದೆ ಬಿಟ್ಟಿದ್ದ ಬೆಲೆ ಬಾಳುವ ಚಪ್ಪಲಿ ಕಳ್ಳತನ ಮಾಡಿದ್ದಾನೆ. ಜೆಪಿ ನಗರದ 7ನೇ ಹಂತ RBA ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕಿನಲ್ಲಿ ಚಿರತೆ ಆತಂಕ ಮನೆ ಮಾಡಿದೆ. ಜನನಿಬಿಡ ಪ್ರದೇಶದಲ್ಲಿ ಹಾಡ ಹಗಲೇ ಕುರಿಯನ್ನ ಕೊಂದು ಹಾಕಿದೆ. ಹೊಸಪೇಟೆಯ ಜಂಬುನಾಥಹಳ್ಳಿ ರಾಯರಕೆರೆ ಪ್ರದೇಶದ ರೈತರಿಗೆ ಚಿರತೆ ಆತಂಕ ಶುರುವಾಗಿದೆ. ಚಿರತೆ ಸೆರೆಗೆ ರೈತರು ಆಗ್ರಹಿಸಿದ್ದಾರೆ. ಕೊಡಗಿನಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಅಡಿಕೆ ಬೆಳೆಗಳನ್ನ ಆನೆಗಳ ಹಿಂಡು ನಾಶಪಡಿಸಿದೆ. ವಿರಾಜಪೇಟೆ ಸಮೀಪದ ಹೊಸಕೋಟೆಯಲ್ಲಿನ ಕಾಫಿ ಅಡಿಕೆ ನಾಶ ಮಾಡಿದೆ. 100ಕ್ಕೂ ಹೆಚ್ಚು ಅಡಿಕೆಗಳನ್ನ ಆನೆಗಳು ಹಾಳು ಮಾಡಿವೆ. ಮಸೂದ್, ಸಿರಾಜ್, ಸೂಫಿ ಅನ್ನೋರಿಗೆ ಸೇರಿದ ತೋಟಗಳಲ್ಲಿದ್ದ ಅಡಿಕೆ ನಾಶವಾಗಿದೆ.